ಹಾಯ್ ಫ್ರೆಂಡ್ಸ್, ಪವಿತ್ರ ಟೇಲರ್. ಇವತ್ತು ಯಾವ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡೀನಿ ಅಂತ ಒಂದೇ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿನಿ. ನಿಮಗೆ ಈ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡ್ಕೊಂಡಿನಿ ಅನ್ನೋದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಸ್ಲೀವ್ಸು ನಾನು ಅಟ್ಯಾಚ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಈ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡ್ಕೊಂಡಿನಿ, ಇದು ಯಾವ ಥರ ಪಫ್ ತೊಗೊಂಡಿನಿ ಅಂತೇಳಿ. ಮೇಘ ತೋಳಕ್ಕೆ ಇದು ಹೆವಿ ಪಫ್, ಇದು ಲೈಟ್ ಪಫ್ ಅಲ್ಲ, ಹೆವಿ ಪಫು. ಈ ಥರ ಕೂಡುತ್ತೆ ನೋಡಿರಿ. ಇದು ಪೂರ್ತಿ ಪಫ್ ಹಿಂಗೆ ಕೂಡುತ್ತೆ. ಇದು ಹಾಫ್ ಮೇಘ ತೋಳು ಕೂಡ್ತದೆ ನೋಡಿರಿ. ಈ ಥರ ಹೆವಿ ಪಫ್ ಇರೋ ಬ್ಲೌಸ್ ಆಯಿತು. ಫ್ರಂಟ್ ಸ್ಟಾರ್ ನೆಕ್ ತೊಗೊಂಡು ನೋಡಿರಿ. ಇಲ್ಲಿ ನೋಡಿರಿ, ಫ್ರಂಟ್ ಸ್ಟಾರ್ ನೆಕ್ ಬಂದದ. ಎಲ್ಲ ಬ್ಲೌಸ್ ಫುಲ್ ರೆಡಿ ಆಗ್ಯದ್ರಿ ಫ್ರೆಂಡ್. ಇದು ಏನಿಲ್ಲ, ಸ್ಲೀವ್ಸ್ ಒಂದೇ. ಇದು ಡಿಸೈನ್ ಚೆನ್ನಾಗೈತಿ, ಪಫ ನಿಮಗೂ ಯೂಸ್ ಆಗುತ್ತೇನಂತ ಹೇಳಿ ತೋರ್ಸೋಕೆ ವಿಡಿಯೋ ಮಾಡ್ಕೊಳತ್ತೀನಿ ನೋಡಿರಿ. ಇದು ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡೀನಿ. ಈ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂಥೇಳಿ ನಿಮಗೆ ತೋರಿಸ್ತೀನಂತ. ಈ ಸ್ಲೀವ್ಸು ಇಲ್ಲದ ನೋಡ್ರಿಗೆ, ಈ ಥರ ಪಫ್ ಏನಿಲ್ಲ. ಇಲ್ಲಿ ನೋಡ್ರಿಗೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಕರೆಕ್ಟಾಗಿ ಇಲ್ಲಿಗೆ 4 ಟ್ಯಾಕ್ಸ್ ಹಾಕಿ ನೋಡ್ರಿಗೆ 4 ನಿಲ್ಗೆ ತೊಗೊಂಡಿನಿ. ಒಂದು ಸೈಡ್ಗೆ 1 2 3 4 ನಿಲ್ಗೆ ತೊಗೊಂಡಿನಿ. ಈಗ ಇಲ್ಲಿ 1 2 3 4 4 ಅದ ನೋಡ್ರಿ. ಈ ಸೈಡ್ 4, ಈ ಸೈಡ್ 4 ನಿಲ್ಗೆ ತೊಗೊಂಡಿನಿ. ಹೆವಿ ಪಫ್ ಆಗ್ಯದ. ಈ ಥರ ಹೆವಿ ಪಫ್ ಕೊಡುತ್ತೆ ನೋಡ್ರಿ. ಇದು ಯಾವ ಥರ ನಾವು 10 ಇಂಚ್ ಉದ್ದ ಇರೋ ಬ್ಲೌಸಿಗೆ ಯಾವ ಥರ ಪಫ್ ತೊಗೋತೀವೋ, ಇದು ಮೆಗಾ ಸ್ಲೀವ್ಸಿಗೆ ಹಾಫ್ ಪಫ್ ಯಾವ ಥರ ಇಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ. ಈ ಥರ ಇದನ್ನು ಹೆಂಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ಕೊನೆವರೆಗೂ ನೋಡಿರಿ ಫ್ರೆಂಡ್ಸ್, ಇಲ್ಲಾಂದರೆ ಅರ್ಥ ಆಗಲ್ಲ. ಎಂಡ್ವರೆಗೂ ನೋಡಿರಿ. ನಿಮಗಿಲ್ಲಾಂದರೆ ಈ ಬ್ಲೌಸಿನ ಪೂರ್ತಿ ಇದೇ ಥರ ವಿಡಿಯೋ ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಾಗ ನಾನು ಹಾಕ್ತೀನಂತ. ಇದು ಯಾವ ಥರ ಅಟ್ಯಾಚ್ ಮಾಡ್ಕೋತೀನಿ ಅಂತ ನೋಡಿರಿ ಫ್ರೆಂಡ್ಸ್. ಇದು ಸೆಂಟ್ರಲ್ ಇಟ್ಕೊಂಡಿನಿ. ನಾನು ಶೇಪ್ ಔಟ್ ಎಲ್ಲ ತೊಗೊಂಡಿನಿ ಬ್ಲೌಸಿಂದು. ಯಾವ ಥರ ಸ್ಟಿಚ್ ಮಾಡ್ಕೋತೀನಿ ಅಂತ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ್. ಯಾಕಂದರೆ ನೀವು ಮಧ್ಯೆ ನೋಡಲಿಲ್ಲ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಅಂದರೆ ನನ್ನ ಹೊಸ ವಿಡಿಯೋ ನಾನು ಹಾಕಿದ ತಕ್ಷಣ ಫಸ್ಟ್ ನಿಮ್ಮ ಚಾನಲ್, ನಿಮ್ಮ ಮೊಬೈಲ್ಗೆ ಬರುತ್ತೆ. ನನ್ನ ಸಪೋರ್ಟ್ ಮಾಡಿದ್ರೆ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೆ ಅಂತ ಕೇಳ್ಕೊತೀನಿ. ಒಂದು ಸೈಡ್ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡೆ. ನೆಕ್ಸ್ಟ್ ಈ ಸೈಡು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕನ್ನ ತೋರಿಸ್ತೀನಿ ನೋಡ್ರಿ. ಈ ಬಟ್ಟೆ ಮೇಲೆ, ಈ ಹೊಲಿಗೆ ಮೇಲೆ ಇನ್ನೂ ಒಂದು ಹೊಲಿಗೆ ಹಾಕೋಬೇಕು ನಾವು ಸ್ಲೀವ್ಸಿಗೆ. ಇದು ಎಲ್ಲರಿಗೂ ಗೊತ್ತಿರೋದೆ. ಇದು 4 ಟ್ಯಾಕ್ಸ್ ಬ್ಲೌಸ್ ಅದ ನೋಡ್ರಿ. 4 ಟ್ಯಾಕ್ಸ್ ಬ್ಲೌಸ್. ಅದು ಸ್ವಲ್ಪ ದಪ್ಪ ಐತೆ ಬಟ್ಟೆ. ಇದು ಯಾವ ಥರ ಜಾಯಿನ್ ಮಾಡ್ಕೊಂಡೀನಿ, ಯಾವ ಥರ ಅಟ್ಯಾಚ್ ಮಾಡ್ಕೊಂಡು 2 ಸ್ಟಿಚ್ ಹಾಕೊಂಡೆ. ಇದು ಹೊಲಿಗೆ ಅದು ನೋಡಿ ಫ್ರೆಂಡ್ಸ್. ಇದು ಈ ಥರ ಸೇಮ್ ಅದು ಹೆಂಗಾಗೈತೋ ಇದು ಕೂಡ ಹಾಗೆ ಕೂಡುತ್ತಾ. ಈ ಥರ ವೇರ್ ಮಾಡಿದಾಗ ಈ ಥರ ಕೂಡುತ್ತೆ ನೋಡ್ರಿ. ಮತ್ತು ಇಲ್ಲಿ ಸ್ಲೀವ್ಸ್ ನೋಡ್ರಿ, ನಾನು ಇಲ್ಲಿ ಯಾವುದು ಕೊನೆಗೆ ಒಂಚೂರು ಹೊಲಿಗೆ ಇಟ್ಟಿಲ್ಲ. ಈಗ ನೋಡ್ರಿ, ಈಗ ಇದು ಹೊಲಿಗೆ ಏನು ಹಾಕಿರಲ್ಲ, ಎಲ್ಲ ಒಳಗಿನ ಸೈಡ್ ಬಂದದ ನೋಡ್ರಿ. ಈಗ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಳಗಿನ ಸೈಡ್ ಬಂದದ. ಇಲ್ಲಿ ಮೇಲೆ ಒಂಚೂರು ಹೊಲಿಗೆ ಕಾಣಲ್ಲ. ಈ ಥರ ಹಾಕ್ರೆ ಫುಲ್ ಬೊಟಿಕ್ ಫಿನಿಶಿಂಗ್ ಬರ್ತದೆ ನೋಡ್ರಿ. ಬೊಟಿಕಲ್ಲಿ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ಮೇಲೆ ಹೊಲಿಗೆನೇ ಕಾಣಿಸಲ್ಲ, ಎಲ್ಲ ಒಳಗಿನ ಸೈಡೇ ಇರ್ತಾವೆ. ಈ ಥರ ನಮಗೆ ಫುಲ್ ಬ್ಲೌಸ್ ಬೊಟಿಕ್ ಸ್ಟೈಲ್ ಸ್ಟಿಚ್ ಮಾಡಿಲ್ಲ ಅಂದ್ರೆ ಕೆಲವೊಂದಾದರೂ ಯೂಸ್ ಮಾಡ್ಕೋಬೇಕಾಗತ್ತೆ ಬೊಟಿಕ್ ಸ್ಟೈಲ್. ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ನಿಮಗೆ ವಿಡಿಯೋ ಹಾಕ್ತೀನಿ ನೋಡ್ರಿ. ಈ ಪಫ್ ಈ ಥರ ಬಂದದ. ಇದು ಫುಲ್ ಬ್ಲೌಸ್ ಜಾಯಿಂಟ್ ಮಾಡಿಕೊಂಡು ಇದಕ್ಕೆ ಡೋರಿ ಕೂಡ ಮಾಡ್ಕೊಂಡಿನಿ ನಾನು ಆಲ್ರೆಡಿ. ಇದ್ರ ಡೋರಿ ಈಗ ಈ ಬಟ್ಟೆಯಿಂದನೇ ಬಟ್ಟೆ ಇತ್ತು, ಈಗ ಡೋರಿ ಕೂಡ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇದರಿಂದನೇ ಡೋರಿ ಮಾಡೀನಿ. ಈ ಬ್ಲೌಸ್ ಸ್ಲೀವ್ಸ್ ಜಾಯಿಂಟ್ ಮಾಡಿ ಇದಕ್ಕೆ ಡೋರಿ ಕೂಡಿಸಿ ನಿಮಗೆ ಈ ಫುಲ್ ಕಂಪ್ಲೀಟ್ ಬ್ಲೌಸ್ ನಾನು ನಿಮಗೆ ತೋರಿಸ್ತೀನಂತ್ರಿ ಫ್ರೆಂಡ್. ಬ್ಲೌಸ್ ಕಂಪ್ಲೀಟ್ ಆಯ್ತು ಅಂತೇಳಿ ಯಾರು ವಿಡಿಯೋ ಸ್ಕಿಪ್ ಮಾಡಿ ಅರ್ಧಕ್ಕೆ ನೋಡಿ ಸ್ಟಾಪ್ ಮಾಡಬೇಡ್ರಿ. ಈ ಫುಲ್ ವಿಡಿಯೋ ಕೊನೆವರೆಗೂ ನೋಡಿರಿ. ಇದನ್ನ ಜಾಯಿಂಟ್ ಆದಮೇಲೆ ಮತ್ತೆ ಬ್ಲೌಸ್ ಹೆಂಗಾಗ್ಯದ ಅಂತ ತೋರಿಸ್ತೀನಂತ. ಆಯ್ತು, ಇದು ನೋಡಿರಿ ಈ ಥರ ಆಯ್ತು ನೋಡ್ರಿ. ಇದು ಫುಲ್ ಫಿನಿಶಿಂಗ್ ಆಗ್ಯದ ನೋಡ್ರಿ ಬ್ಲೌಸ್. ಇದೇ ಬ್ಲೌಸ್ ಪೂರ್ತಿ ಫಿನಿಶಿಂಗ್ ಆಗ್ಯದ ನೋಡ್ರಿ. ಈ ಥರ ಪಫ್ ಇಟ್ಟಿನಿ. ಇದು ಈ ಥರ ಪಫ್ ಇಟ್ಟು ನೋಡ್ರಿ. ಇಲ್ಲಿ ಚೂರು ಬಟ್ಟೆ ಸ್ವಲ್ಪ ಕಮ್ಮಿ ಬಿದ್ದಿತ್ತು, ಅಟ್ಯಾಚ್ ಮಾಡ್ಕೊಂಡಿನಿ. ಈ ಥರ ಬಟ್ಟೆ ಅಟ್ಯಾಚ್ ಮಾಡ್ಕೊಡ್ರಿ, ಕಮ್ಮಿ ಬಿದ್ದರೂ ಪರವಾಗಿಲ್ಲ. ಈ ಥರ ಕಾಣದೇ ಇರೋ ಥರ ಸ್ಟಿಚ್ ಹಾಕ್ಕೊಡ್ರಿ, ಹೊಲಿಗೆ ಹಾಕ್ಕೊಡ್ರಿ, ಏನೂ ಪ್ರಾಬ್ಲಮ್ ಬರೋಲ್ಲ. ಅವರು ಸ್ಟಿಚ್ ಮಾಡೋಕೆ ಕೊಟ್ಟವ್ರಿ ಅನ್ಸಲ್ಲ. ಈ ಥರ ಬಂದ ನೋಡ್ರಿ ಬ್ಲೌಸಿಗೆ.
ಈ ಫುಲ್ ಬ್ಲೌಸ್ ಈ ಥರ ಆಗ್ಯದ ನೋಡ್ರಿ. ಇವಾಗ ಟೋಟಲ್ ನಾನು 8 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಅನ್ಕೊಂಡಿನಿ ರೀ ಫ್ರೆಂಡ. ತೋರಿಸ್ತೀನಿ ನಿಮಗೆ ಎಷ್ಟು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿನಿ ಅನ್ನೋದು ಭೀ ನಿಮಗೆ ತೋರಿಸ್ತೀನಿ ಅಂತ. ಆ 8 ಬ್ಲೌಸ್ ಕಟ್ ಮಾಡಿ ನಾನು ಯಾವ ಥರ ಇಟ್ಕೊಂಡಿನಿ ಅನ್ನೋದು ಭೀ ನಿಮಗೆ ತೋರಿಸ್ತೀನಿ. ಜಸ್ಟ್ ಈಗ ಎಷ್ಟು ಟೈಮ್ ಅಂದ್ರೆ 1:20 ನಿಮಿಷ ಆಗ್ಯದ. ನಿಮಗೆ ಟೈಮ್ ತೋರಿಸ್ತೀನಿ ಅಂತ. ಆಮೇಲೆ ಇದು ಒಂದು ಬ್ಲೌಸ್ ಅಷ್ಟು ಸ್ಟಿಚ್ ಆಗಿರೋದು ಈಗ, ಯಾಕಂದರೆ ಆಗ್ತಿತ್ತು ಇಷ್ಟೊತ್ತಿಗೆ. ನಿನ್ನೆ ಸ್ಟಿಚ್ ಮಾಡಿದ್ದಲ್ಲ 5 ಬ್ಲೌಸ್, ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನೋಡಿರಾ 10 ಬ್ಲೌಸ್, ನಿನ್ನೆ 5 ಬ್ಲೌಸು, ಅದಕ್ಕಿಂತ ಮುಂಚೆ 5 ಬ್ಲೌಸು, ಟೋಟಲ್ 10 ಬ್ಲೌಸ್ ಹುಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಕೊಡಬೇಕಿತ್ತು ಇವತ್ತು. ಬೆಳಗ್ಗೆ ಎದ್ದು ಹುಡುಗರು ಬಾಕ್ಸ್ ಪ್ರತಿಯೊಂದೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅದೆಲ್ಲ ಮಾಡಿಕೊಂಡು ಹುಕ್ಸ್ ಎಲ್ಲ ಹಾಕಿಟ್ಟು ಸ್ಟಿಚ್ ಮಾಡೋಕೆ ಕುಂತೆ. ಇದೊಂದು ಬ್ಲೌಸ್ ಸ್ಟಿಚ್ ಆಗಿದೆ. ಈಗ ಸಿಂಪಲ್ ರೌಂಡ್, ಡೀಪ್ ರೌಂಡ್ ಏನು ತೊಗೊಂಡಿದ್ದು. ಎಷ್ಟು ಬ್ಲೌಸ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಅಂತ ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ ಇನ್ನೂ ಇಷ್ಟು ಅದಾವ. ಇದೊಂದು ಬ್ಲೌಸ್ ಸ್ಟಿಚ್ ಆಗ್ಯದ. ಟೋಟಲ್ ನಾನು ಇವತ್ತು 8 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನಾನು ಈ ಬ್ಲೌಸ್ 8 ಬ್ಲೌಸ್ ಇವತ್ತೇ ಇದ್ರ ವಿಡಿಯೋ ಮಾಡ್ಕೋತೀನಿ ಎಷ್ಟಾಗ್ಯಾವ ಅಂತ. ಈಗ 3 ಅದಾವ, 5 ಬ್ಲೌಸ್, 6, ಇನ್ನೂ ಒಂದು ಬ್ಲೂ ಕಲರ್ ಸ್ಯಾರಿ ಅದ, ಅವು 2 ಬ್ಲೌಸ್ ಅದಾವ. ಟೋಟಲ್ 8 ಬ್ಲೌಸ್ ಅದಾವ ರೀ. 8 ಬ್ಲೌಸ್ ಸ್ಟಿಚ್ ಆದಮೇಲೆ ನಿಮಗೆ ತೋರಿಸ್ತೀನಂತ. ಒಂದು ದಿನಕ್ಕೆ ಇವತ್ತೇ ಆಗುತ್ತಾ ನಾಳೆ ಆಗುತ್ತಾ ಗೊತ್ತಿಲ್ಲ, ಬಟ್ ಆದಷ್ಟು ಇವತ್ತೇ ಮುಗಿಸ್ಬೇಕಂತ ಪ್ಲ್ಯಾನ್ ಐತಿ. ಈ ಥರ ಕಟ್ ಮಾಡಿ ಈ ಥರ ಥ್ರೆಡ್ ಎಲ್ಲ ನಾನು ಒಳಗೆ ಹಾಕಿಟ್ಟಿರ್ತೀನಿ. ನಾನು ಕಟಿಂಗ್ ಮಾಡ್ಕೊಂಡಾಗಲೇ ಈ ಥರ ಥ್ರೆಡ್ ಹಾಕಿಟ್ರೆ ನಮಗೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಮತ್ತೆ ದಾರ ಹುಡ್ಕೋಕೆ ಕಷ್ಟ ಆಗೋಲ್ಲ. ಈ ಥರ ಈಸಿ ಆಗುತ್ತೆ ನೋಡ್ರಿ. ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೂ ಬೇಗ ಬೇಗ ಸ್ಟಿಚ್ ಮಾಡ್ಕೊಬೋದು, ಬಟ್ಟೆ ಹೊಲ್ಕೊಬೋದು. ಇದೇ ಥರ ಹೊಸ ಹೊಸ ವಿಡಿಯೋಗಳು ಹಾಕ್ತೀನಿ ರೀ ಫ್ರೆಂಡ್ಸ. ಇದೇ ಥರ ಕಟ್ಟಿಂಗ ಸ್ಟಿಚಿಂಗ ವಿಡಿಯೋಗಳು, ಬ್ಲೌಸ್ ಡಿಸೈನ ನಿಮಗೆ ಇದೇ ಥರ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಬಾಯ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.